ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ಯಾ? ನಮ್ಗೆ ಇಲ್ಲೇನು ಕೆಲಸ? ಅಪ್ಪ ತಮಾಷೆ ಸಾಕು. ನನ್ನ ಉಸಿರು ಉಳಿಸೋಕೆ ನಿಮ್ಮ ಉಸಿರು ಕೊಟ್ರಲ್ಲ, ಒನ್ಸ್ ಮೋರ್ ಹೆಂಡ್ತೆ. ರಾಜ ಆಗಬೇಕು ಅಂತಂದ್ರೆ ರಾಜನ್ನೇ ಹೊಡಿಬೇಕು. ರುದ್ರ, ಅಪ್ಪಯ್ಯ ಅಪ್ಪಯ್ಯ, ಅಲ್ಲ ಕಳ್ಳ, ನಾನೆಲ್ಲ ಮಾಡಿದ್ದೀನಿ ನಿನ್ಗೆ. ನಾನು ಅದನ್ನೇ ಕೇಳ್ತವ್ನಿ. ನನ್ಗೆ ಏನ್ ಮಾಡಿದ್ದೆ ನೀನು? ಮಾಡುತ್ತಿಲ್ಲ ಆ ಸಂಕ್ರಂಗೆಯ. ಏಯ್ ದಡ್ಡ, ನನಗಿರೋ ವಾರಸ್ದಾರ ನೀನೊಬ್ನೇ ಕಳ್ಳ. ಆ ಸಂಕ್ರ ನನ್ನ ಮಗನೇ ಅಲ್ಲ ಕಳ್ಳ. ಏನು ಇಷ್ಟು ದೂರ ನಮ್ಮನೆವರೆಗೂ ಬಂದ್ಬಿಟ್ಟಿದ್ರೆ ಏನ್ ವಿಶೇಷ? ಮಗಳು ಅಳಿಯ ಮದ್ವೆ ಆಗಿ 1 ವರ್ಷ ತುಂಬ್ತು. ಅದಕ್ಕೆ ಯಾಕಮ್ಮ ರೋಹಿಣಿ, ನಿಮ್ಮ ಅಪ್ಪನ ಜೈಲಿಗೆ ಹಾಕಿದಾರಂತೆ? ಇನ್ನೊಬ್ರು ಮನ್ಸನ ಉಸೂರ್ ಅನ್ಸಿಲ್ಲ ಅಂದ್ರೆ ಅಮ್ಮ ಮಗಳಿಗಿಬ್ಬರಿಗೂ ದಿನನೇ ಕಳಿಯಲ್ಲ. ನಮ್ ತಂದೆ ಜೈಲಿಗೆ ಹೋಗಿರೋ ವಿಚಾರನ ಊರೂರ್ಗೆಲ್ಲ ಯಾಕೆ ಹೇಳ್ಕೊಂಡ್ ಬಂದಿದ್ದೀರಾ ನೀವು? ಊರ್ಗೆಲ್ಲ ಹೇಳ್ಕೊಂಡ್ ಬಂದಿಲ್ಲ ರೋಹಿಣಿ. ನನಗೆ ಗೊತ್ತಿಲ್ವಾ ನಿನ್ ಬಗ್ಗೆ? ನೀವು ನಿಮ್ ಮಿಡಲ್ ಕ್ಲಾಸ್ ಬುದ್ಧಿ. ಅತ್ತೆ, ನೀನ್ ಯಾಕೆ ಸೀರಿಯಸ್ ಆಗಿದ್ಯಾ? ತಲೆ ಕೆಟ್ಟಿದೆ ಸಾಹೇಬ್ರೆ. ನನಗೆ ಯಾವಾಗ ಬೇಕಾದ್ರೂ ನನಗೆ ಈ ಮನೆಯಿಂದ ಗೇಟ್ ಪಾಸ್ ಸಿಗ್ಬಹುದು. ನೀವೇ ಕಳಿಸ್ಬೇಕು ಅನ್ನೋದೇನಿಲ್ಲ, ಆ ವಿಧಿನೇ ನನ್ನ ಕಳಿಸುತ್ತೆ. ಅಂದ್ರೆ ಇದಾರಲ್ಲ ಅಂಜನಾ, ಅವರು ಮನೇಲಿ ಒಂದು ದೊಡ್ಡ ಪಜಿತಿ ಮಾಡಿಟ್ಟಿದ್ದಾರೆ. ಏನು? ಮದ್ವೆಗೆ ಹುಡುಗನ್ ನೋಡಿ ಮಾತುಕತೆ ಎಲ್ಲ ಆಗಿತ್ತಲ್ವಾ, ಈಗ ಹುಡುಗನ್ ಮದ್ವೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಏನಾಯ್ತು ಅವ್ರೆ? ಪ್ರಜ್ಞೆ ಬರ್ತಿದೆ. ನನಗೆ ಎಚ್ಚರ ಆದ ತಕ್ಷಣ ಡಾಕ್ಟರ್ ನಿಂಗೇನೋ ಕೊಡೋಕೆ ಹೇಳಿದ್ರು. ಅತ್ತಿಗೆಗೆ ಅಣ್ಣನ ನೋವಿದೆ ಕಣೋ, ಆದ್ರೆ ಹೇಳ್ಕೊಳಕ್ಕೆ ಸಂಕೋಚ ಪಡ್ಕೋತಿದಾರೆ ಅಷ್ಟೇ. ಸಾವಿನಾಚಿ ಪ್ರೀತಿಯು ನಿಜವಾಗಲಿ. ನಾನ್ ದೇವ್ರನ್ನ ಆಕ್ಷನ್ ಕಿಂಗ್ ಅಂತ ಮಾತ್ರ ಅನ್ಕೊಂಡಿಲ್ಲ. ನಾವ್ ಒಳ್ಳೇದ್ ಮಾಡಿದ್ರೆ ಸದಾ ನಮ್ ಜೊತೆನೆ ಇರ್ತಾನೆ. ಈಗ ನೀನು ಒಳ್ಳೇದು ಮಾಡಿದ್ಯಲ್ವಾ, ನಿನ್ ಯಾಕೆ ಕೆಟ್ಟದಾಗ್ತಾ ಇದೆ? ನಿಮ್ಮ ಅಪ್ಪ ಅಮ್ಮ, ಅಭಿಯವರ ಅಪ್ಪ ಅಮ್ಮ ಎಲ್ಲ ಒಳ್ಳೆಯವರೇ ಅಲ್ವಾ? ಯಾಕೆ ಅವ್ರು ನಮ್ಮ ಜೊತೆ ಇಲ್ಲ? ನಿಮ್ ದೊಡ್ಡಪ್ಪ ಒಳ್ಳೆಯವರಲ್ವಾ? ಅವ್ರಿಗೆ ಯಾಕೆ ಆ ಸ್ಥಿತಿ ಬಂದಿದ್ದು? ಈಗ ದೇವ್ರ ಮನೆ ಹೋಗೋ ಟೈಮ್ ಬಂದಿದೆ. ಎಸ್ಪೆಷಲಿ ನೀನು, ಎಲ್ರಿಗಿಂತ ನೀನು ದೇವ್ರ ಹತ್ರ ಬೇಡ್ಕೋಬೇಕಾಗಿರೋದು.